ಪಾರ್ಟ್ನ ವರ್ಕೌಟ್ ಮಾಡ್ತಿದ್ವಿ ಇವತ್ತು. ಯಾರು ಅಂತ ಗೆಸ್ ಮಾಡಿದ್ರಾ? ನಿಶಾ ವಿನೋದ್ ಪ್ರಭಾಕರ್ ಅವರು ಇವತ್ತು ನನ್ನ ಜೊತೆ ವರ್ಕೌಟ್ ಮಾಡ್ತಿದ್ದಾರೆ. ಈಗ ನಾನು ಆ ಪೋಸಸ್ನ ಅದಕ್ಕೆ ಕೈಲಿ ಟ್ರೈ ಮಾಡಿಸೋಣ. ಇಬ್ರು ಟ್ರೈ ಮಾಡೋಣ ಅಂತಿದ್ವಿ, ಗೊತ್ತಿಲ್ಲ ಹೆಂಗ್ ಬರುತ್ತೆ ಅಂತ. ಅದಕ್ಕೆ ನಿಮ್ಗೆ ಯೋಗ ಬರುತ್ತಾ? ಬಿಟ್ಬಿಡಿ, ನನ್ನ ಮನೆಗೆ ಹೋಗ್ತೀನಿ. ಮತ್ತೆ ಏನಕ್ಕೆ ಚಾಲೆಂಜ್ ಕೊಟ್ಟೆ? ನಿಮಗೆ ಕೊಟ್ಟಿದ್ದತ್ಗೆ, ನನಗಲ್ಲ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ವೆಲ್ಕಮ್ ಬ್ಯಾಕ್ ಟು ಕಾವ್ಯಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನಾನು ಜಿಮ್ಮಲ್ಲಿದ್ದೀನಿ. ಆಬ್ವಿಯಸ್ಲಿ ನಿಮಗೆ ಗೊತ್ತು, ವರ್ಕೌಟ್ ವಿಡಿಯೋ ಆ್ಯಂಡ್ ಪ್ರೀವಿಯಸ್ಸಲ್ಲಿ ಒಂದು ವರ್ಕೌಟ್ ಹಾಕಿದ್ದೆ. ಅದಕ್ಕೆ ಮುಂಚೆ ಬೇಸಿಕ್ಕು ಆ್ಯಂಡ್ ಫುಲ್ ಬಾಡಿ ವರ್ಕೌಟ್ ಹಾಕಿದ್ದೆ. ಇವತ್ತು ಏನು ವರ್ಕೌಟ್ ವಿಡಿಯೋ ಹಾಕ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತವಾಗ್ಲೂ ಯೋಚನೆ ಮಾಡಲೇಬೇಕು. ಯಾಕೆಂದರೆ ಇವತ್ತು ನಾನು ಒಬ್ಬಳೇ ವರ್ಕೌಟ್ ಮಾಡ್ತಿಲ್ಲ, ನನ್ನ ಜೊತೆಗೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಪಾರ್ಟ್ನ ವರ್ಕೌಟ್ ಮಾಡ್ತಿದ್ವಿ ಇವತ್ತು. ಯಾರು ಅಂತ ಗೆಸ್ ಮಾಡಿದ್ರಾ? ಆಗಲಿಲ್ವಾ? ಯಾರು ಅಂತ ಹೇಳ್ತೀನಿ. ಎಸ್, ಇವರು ನನ್ನ ಪ್ರೀತಿಯ ಅತ್ತಿಗೆ, ನನ್ನ ಮುದ್ದಿನ ಅತ್ತಿಗೆ. ನಿಮಗೆ ಗೊತ್ತು, ನಿಶಾ ವಿನೋದ್ ಪ್ರಭಾಕರ್ ಅವರು ಇವತ್ತು ನನ್ನ ಜೊತೆ ವರ್ಕೌಟ್ ಮಾಡ್ತಿದ್ದಾರೆ. ಅತ್ತಿಗೆ ಬನ್ನಿ. ಎಸ್, ಇಬ್ಬರು ಇವತ್ತು ಒಂದು ಪ್ಲ್ಯಾನ್ ಮಾಡಿ ಪಾರ್ಟ್ನರ್ ವರ್ಕೌಟ್ ಮಾಡೋಣ. ಯಾವುದಕ್ಕೆ ಮಾಡ್ತಿದ್ವಿ ನಾವು? ಆ್ಯಪ್ಸ್ಗಲ್ವಾ? ಏನು ಬೇಕದು, ನೀನು ಏನು ಹೇಳ್ತೀಯೋ ಅದೇನೆ. ನೋಡಿ, ನಾನು ಏನು ಹೇಳ್ತೀನಿ ಅದೇ ಅಂತ ಹೇಳ್ತಿದ್ದಾರೆ. ಆದರೆ ನನಗಿಂತ ತುಂಬ ಚೆನ್ನಾಗಿ ವರ್ಕೌಟ್ ಮಾಡ್ತಾರೆ. ನನ್ನ ಏಜ್ ಏನಿದೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ ವರ್ಕೌಟಲ್ಲಿ. ಆಗಿಂದ ವರ್ಕೌಟ್ ಮಾಡ್ತಿದ್ದಾರೆ. ಮೇ ಬಿ ನಾನು ಮೋಟಿವೇಟ್ ಹೇಳಿ, ನೀನು ಬರೀ ನನ್ನ ಏಜನ್ನ ಜಾಸ್ತಿ ಹೇಳ್ಬೋದು. ಆಯಿತು, ಅದಕ್ಕೆ ಇಲ್ಲ, ಅವರು ತುಂಬ ಚಿಕ್ಕವರು, ಅದು ತುಂಬ ಜಾಸ್ತಿ ಆಗೋಯ್ತು. ಓಕೆ, ಅಂದರೆ ಅವರು ಚಿಕ್ಕ ವಯಸ್ಸಿಂದ ವರ್ಕೌಟ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಇದೇ ಥರ ಇದ್ದಾರೆ. ಅಂದರೆ ನೀವೇ ಯೋಚನೆ ಮಾಡಬೇಕು. ಅವರು ನೀವು ನೋಡ್ತಾನೆ ಇದ್ದೀರಾ, ಎಲ್ಲ ಹಳೆ ಫೋಟೋಲು ಹಿಂಗೆ ಇದ್ದಾರೆ, ಇವಾಗಲೂ ಹಿಂಗೆ ಇದ್ದಾರೆ. ಇವರು ನೋಡಿ ನೋಡಿ ನಾನು ಮೋಟಿವೇಟ್ ಆಗಿದ್ದೀನಿ. ಇವರು ಅಣ್ಣನ ನೋಡಿ ಅನಿಸುತ್ತೆ ನಾನು ಜಿಮ್ ಜಾಯ್ನ್ ಆಗಿದ್ದು. ಇವರಿಬ್ಬರು ಅಷ್ಟು ಚೆನ್ನಾಗಿ ಫಿಟ್ನೆಸ್ನ ಮೇಂಟೈನ್ ಮಾಡಿರೋದೇ ನನಗೂ ಒಂಥರ ಮೋಟಿವೇಟ್ ಆಗಿದ್ದು. ಓಕೆ, ನಾನು ಜಾಯ್ನ್ ಆಗಬೇಕು, ನಾನು ಫಿಟ್ ಆಗಿರಬೇಕು ಅಂತ. ಅದಕ್ಕೆ ಇವತ್ತು ಅವ್ರನ್ನೇ ಜೊತೆ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅವ್ರ ಜೊತೆಲ್ಲ ವರ್ಕೌಟ್ ಮಾಡೋಣ ಅಂತ. ಏನಂತೀರಾ? ಅಂತೀನಿ. ಓಕೆ, ಇವಾಗ ವರ್ಕೌಟ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಫನ್ ಆ್ಯಕ್ಟಿವಿಟಿ ಏನಾದರೂ ಅಂತ ಗೆಸ್ ಮಾಡಿದ್ದೀರಾ ನೀವೇನಾದರೂ? ನಾನು ಅದೇ ಹೇಳ್ತಾ ಇದ್ದೀನಲ್ಲ, ನೀನೇನು ಹೇಳ್ತೀಯೋ ಅದನ್ನು ಮಾಡ್ತೀನಿ ಅಷ್ಟೇ. ಓಕೆ, ನಾನು ಏನು ಹೇಳಿದ್ರು ಮಾಡ್ತಾರಂತೆ. ಅದಕ್ಕೆ ಇವಾಗ ಸ್ವಲ್ಪ ಫನ್ನಿಯಾಗಿ ಹೋಗೋಣ, ಆಮೇಲೆ ಸೀರಿಯಸ್ಸಾಗಿ ವರ್ಕೌಟ್ ಮಾಡೋಣ. ಫನ್ನಿಯಾಗಿ ಅಂದರೆ ಲೈಕ್ ಕೆಲವೊಂದು ನನಗೆ ಯೋಗ ಅಷ್ಟು ಸೂರ್ಯ ನಮಸ್ಕಾರ ಅಷ್ಟೇ ಗೊತ್ತಿರೋದು. ಅಷ್ಟೊಂದು ಅಂದರೆ ಸ್ಕೂಲಲ್ಲಿ ಮಾಡ್ತಾಯಿದ್ದೆ ಯೋಗ. ಅದಕ್ಕೆ ನಿಮ್ಗೆ ಯೋಗ ಬರುತ್ತಾ? ನಾನು ಅಷ್ಟೊಂದು ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿಲ್ಲ. ಜಿಮ್ಮಲ್ಲಿ ಗ್ರೂಪ್ ಕ್ಲಾಸಸ್ ಇರುತ್ತಲ್ಲ, ಅವಾಗ ಮೇ ಬಿ ಇಬ್ರಿಗೂ ಅಷ್ಟೇ ಬೇಸಿಕ್ ಸೂರ್ಯ ನಮಸ್ಕಾರ ಅಷ್ಟು ಬರುತ್ತೆ. ಆದರೆ ಯೋಗದಲ್ಲಿ ಕೆಲವೊಂದು ಪೋಸಸ್ ಇರುತ್ತಲ್ಲ, ಅದಕ್ಕೆ ಫ್ಲೆಕ್ಸಿಬಲ್ ಆಗಿರ್ಬೇಕು ನಮ್ಮ ಬಾಡಿ. ಆ ಪೋಸ್ನ ಮಾಡಬೇಕಂದ್ರೆ ತುಂಬ ಅಭ್ಯಾಸ ಆಗಿರಬೇಕು ನಮಗೆ, ತುಂಬ ವರ್ಷದಿಂದ ಮಾಡಿ, ಆಗಷ್ಟೇ ಮಾಡೋಕ್ಕಾಗೋದು. ಈಗ ನಾನು ಆ ಪೋಸಸ್ನ ಅದಕ್ಕೆ ಕೈಲಿ ಟ್ರೈ ಮಾಡಿಸೋಣ. ಇಬ್ಬರು ಟ್ರೈ ಮಾಡೋಣ ಅಂತಿದ್ದೀವಿ, ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ಟ್ರೈ ಮಾಡೋಣ. ಟ್ರೈ ಮಾಡೋದು ಯಾಕೆ? ಮೇ ಬಿ ಜಿಮ್ ಮಾಡೋರು ಯೋಗ ಮಾಡ್ಬೋದು, ಯೋಗ ಆ ಥರ ಫ್ಲೆಕ್ಸಿಬಲ್ ಆಗಿರ್ಬೋದು ಅಂತ. ಏನಾದರೂ ನಮ್ಮಿಂದ ಸಾಧ್ಯ ಆಗುತ್ತಾ ಅಂತ ಟ್ರೈ ಮಾಡೋಣ, ಯಾವುದು ಒಂದು ತಪ್ಪಿಲ್ಲ. ಓಕೆ, ಅದಕ್ಕೆ ಶುರು ಮಾಡೋಣ. ಬನ್ನಿ. ಚೆನ್ನಾಗಿ ಡಾನ್ಸ್ ಆಡ್ತಿದ್ಯಾ? ವಾರ್ಮಪ್ ಮಾಡು ಅಂದರೆ. ಎಸ್, ಡಾನ್ಸ್ ಮಾಡಬೇಕಂತೆ. ಹಂಗೆ ಡಾನ್ಸು ವಾರ್ಮಪ್ ಎಲ್ಲ ಆಗುತ್ತೆ. ಒಂದೊಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ. ಈಗ ಒಳ್ಳೆ ಪಾರ್ಟ್ನರಾ ಇಲ್ವಾ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ವಾಟ್ಸಪ್ಪಲ್ಲಿ ಉಂಟು. ಓಕೆ, ಫಸ್ಟು ಇದನ್ನು ಮಾಡೋಣ. ಏನಂತ? ಹಾರ್ಟ್ ಶೇಪ್. ಓಕೆ ಓಕೆ, ಡನ್. ಹಿಂಗೆ ಇಡ್ತೀನಿ, ನೋಡ್ಕೊಳ್ಳೋಣ. ಬರಲ್ಲ, ಅಯ್ಯಪ್ಪ. ಕರೆಕ್ಟಾಗಿದೆಯಾ? ಸುಂದರ, ಅತಿ ಸುಂದರ. ನಾನು ಹೇಳಿದ್ ರೈಟು? ಗೊತ್ತಿಲ್ಲ. ಅಪ್ಪ, ನಾನು
ನೀನು ಉಲ್ಟಾ ಮಾಡ್ತಿದೀಯಾ ನನಗೆ ಕರೆಕ್ಟಾಗಿ ಮಾಡು ಅಂತ ಹೇಳಿ ಮಾಡು. ಅದಕ್ಕೆ ಎಲ್ಲ ಕ್ಯಾಚ್ ಆಗ್ತಿದೆ ಇಲ್ಲಿ. ನೀನು ಆ್ಯಕ್ಚುಲಿ ಈ ಕಡೆ ಹೋಗಿ ಈ ಕಡೆ ಸ್ಟ್ರೆಚ್ ಕೊಡಬೇಕು, ನೀನು ಆ ಕಡೆ ಹೋಗಿ ಈ ಕಡೆಗೆ ಸ್ಟ್ರೆಚ್ ಕೊಡಬೇಕು. ಹಾಂ ಬೆಂಡ್ ಮಾಡು. ಅಷ್ಟೇ ಆಗೋದಕ್ಕೆ ನೋಡಿ ನನಗೆ ಚಾಲೆಂಜ್ ಕೊಟ್ಟು ಅವಳು ಮಾಡೋಕ್ಕಾಗ್ತಾ ಇಲ್ಲ. ನಾನು ಹೇಳ್ದೆ ತಾನೇ ನನಗೂ ಬರಲ್ಲ ಅಂತ. ಸ್ಟ್ರೆಚ್ ಮಾಡಿ ಇದನ್ನು ಬೆಂಡ್ ಕೈ ಹಿಂದೆ ಹಾಕು. ಬಂದೆ ನೋಡಿ, ಬಂದ. ಬರ್ತಾ ಇದೆ ಕರೆಕ್ಟ್ ಇದೆಯಾ? ಅಪ್ಪ ಫೈನಲಿ ಎಸ್ ಫಸ್ಟ್ ಟೈಮ್ ಮಾಡಿಬಿಟ್ವಿ. ಈಗ ಎರಡನೇದಕ್ಕೆ ಹೋಗೋಣ. ದೇವ್ರ ಹಣ್ಣು ನನ್ನ ಮೇಲೆ ಆಣೆ, ಈ ಪೋಸ್ ಆಗಲ್ಲ. ನೀನು ಇದು ಮಾಡು, ನಾನು ಅದು ಮಾಡ್ತೀನಿ. ಹೊತ್ತಿಗೆ ಅತ್ತಿಗೆ ಕಾಲು ಹಂಗೆ ಬರೋದೇ ಇಲ್ಲ, ಹಿಂಗಿದೆ ಅದಕ್ಕೆ. ಟ್ರೈ ಮಾಡಿದ್ರೆ ಬರುತ್ತೆ. ನೀವು ಇದು ಮಾಡ್ತೀರಾ? ಹಾಂ, ಇನ್ ಜನರಲ್ ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತೀನಲ್ಲ, ಹೆಡ್ ಸ್ಟ್ಯಾಂಡ್ ಮಾಡ್ತೀನಿ. ಹೆಡ್ ಸ್ಟ್ಯಾಂಡಲ್ಲಿ ರಿಸ್ಕ್ ತಗೋಬೇಡಿ, ಇದು ಮಾಡೋಣ. ಅವಳು ನನಗೆ ಹೇಳ್ತಾ ಇಲ್ಲ, ಅವಳು ರಿಸ್ಕ್ ತಗೋಬಾರ್ದು ಅಂತ ಅವಳು ಹೇಳ್ತಿರೋದು. ಅದೇ ಡೈರೆಕ್ಟಾಗಿ ಹೇಳೋಕ್ಕಾಗಲ್ವಲ್ಲ. ಇದು ಮಾಡೋಣ. ಹಾಂ ಬಾ. ಓಕೆ, ಈಗ ಒಂದು ಕಪಲ್ ಮಾಡಿದ್ದಾರೆ ಇದನ್ನು ಪೋಸು, ಈಗ ನಾವು ಮಾಡ್ತಿದ್ದೀವಿ. ಅಪ್ಪ ಕೃಷ್ಣ ಒಳ್ಳೇದು ಮಾಡಪ್ಪ. ಈಗ ಎಲ್ಲ ದೇವರು ನೆನಪಾಗ್ತಾರೆ, ಅದು ಬೇರೆ ವಿಷಯ. ಫಸ್ಟು ಕಾಲ ಮೇಲೆ ಅಯ್ಯಪ್ಪ, ಇಲ್ಲಿ ಬಾ, ಹತ್ರ ಅದು ಫುಲ್ ಮೇಲೆ ಎತ್ತಬೇಕು. ಅಯ್ಯೋ ಬಿಟ್ಬಿಡಿ, ನನ್ನ ಮನೆಗೆ ಹೋಗ್ತೀನಿ. ಕೈ ಕೊಡು. ಅಯ್ಯೋ ಕಾಲೇ ಬರ್ತಾ ಇಲ್ಲ ಹಿರಿಯತ್ತಿಗೆ. ಅಪ್ಪ ಅದಕ್ಕೆ ಇಷ್ಟ ಆಗೋದು, ಅದಕ್ಕೆ ಇದ್ರ ಮೇಲೆ ಹೇಳ್ಬಿಡಿ ನನಗೆ. ಇನ್ನು ಬಾ. ಓಕೆ, ಕಾಲು ಕಾಲು ಈವನ್ ಆಗಿ ಇಟ್ಕೋಬೇಕು. ಹಾಂ, ಒಂದು ನಿಮಿಷ. ಸರಿ, ಓಕೆ, ಇರು. ನಿನ್ನ ಕಾಲು ನೀನು ಜೊತೆ ನನ್ನ ಪಾದಕ್ಕೆ ಕರೆಕ್ಟಾಗಿ ಹಾಕು. ಹಾಂ, ಅದಕ್ಕೆ ಅಮ್ಮ ಆಗ್ತಿದೆಯಾ ಇಲ್ವಾ? ದೇವರಾಣೆ ಆಗ್ತಿಲ್ಲ. ನಾನು ಸುಮಾರಾಗಿ ಮಾಡಿದ್ದೆ ಅಪ್ಪ. ನನಗೆ ಚಾಲೆಂಜ್ ಕೊಡ್ತೀನಿ ಅಂತ ಹೇಳಿ ನೋಡಿ ಇವಳು ಏನು ಮಾಡ್ತಾಳೆ ಅಂತ. ಸರಿ, ನೆಕ್ಸ್ಟ್. ಅಯ್ಯೋ, ನಾನು ಮಾಡ್ತೀನಿ, ನೀನು ಅದು ಮಾಡು. ಇದು ನಾನು ಮಾಡ್ತೀನಿ, ಇದು ನೀನು ಮಾಡು. ಶೋರಾ? ಹಾಂ, ಕಾಲು ಫಸ್ಟ್ ನಾನು ಹಾಕ್ತೀನಿ, ಆಮೇಲೆ ನೀನು ಬರಬೇಕು. ನೀನು ಫಸ್ಟ್ ನಿನ್ನ ಕಾಲು ಕರೆಕ್ಟಾಗಿ ಇಟ್ಕೋಬೇಕು. ಓಕೆ? ಹಾಂ, ಅದಕ್ಕೆ ಜಾಗ ಬಿಡು. ಬರಲಾ? ಅಯ್ಯೋ, ನನಗಿವಾಗ ಭಯ ಆಗ್ತಿದೆ. ನಾವು ವೆಯ್ಟ್ ಬಿಡಬೇಕಲ್ಲ. ನಿಮ್ಮ ಕಾಲ್ ಆಫ್ ಮಾಡ್ಕೊಳ್ಳಾ? ಬಿಡು. ಇನ್ನೂ ಮುಂದೆ ಬರ್ಬೇಕು ಅನ್ಸುತ್ತೆ ನಾನು. ಐ ಹ್ಯಾವ್ ಟು. ಓಕೆನಾ? ನಿನ್ನ ಕಾಲು ನನ್ನ ಟೆಸ್ಟ್ ಆಗುತ್ತೆ ಸಾಕು. ಇಡಿಸ್ತಿಲ್ಲ ನನಗೆ ಕೈ. ಐ ಆಮ್ ನಾಟ್ ದಟ್ ಮಚ್ ಫ್ಲೆಕ್ಸಿಬಲ್. ಕೈ ಟಚ್ ಆಗ್ತಿಲ್ಲ. ಆಗಬೇಕು. ನೋ, ಐ ಹ್ಯಾವ್ ಟು. ಸರಿ, ನೀನು ಅದು ಮಾಡು. ಹಾಂ, ಓಕೆ, ನೀನು ಅದು ಫುಲ್ ಮಾಡೋಕ್ಕಾಗಲ್ವಾ? ಫುಲ್ ಆಗಲ್ಲ. ಇರು, ನಾನು ಮಾಡಿಸ್ತೀನಿ ನಿಮಗೆ. ಅದಕ್ಕೆ ಅಯ್ಯಪ್ಪ ಬೇಡ 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 ಬೇಡ. ಸಾರಿ, ಐ ಆಮ್ ವೆರಿ ಸಾರಿ. ಅರ್ಧ ಎಡಿಟ್ ಮಾಡಿ ಆಯ್ತಾ? ಈ ಥರದ್ದೆಲ್ಲ ಆಗಬೇಡಿ, ಮರ್ಯಾದೆ ಹೋಗುತ್ತೆ. ಕಟ್ ಮಾಡಿ. ಓಕೆ, ಇದನ್ನಾದರೂ ಟ್ರೈ ಮಾಡಿ ಮರ್ಯಾದೆ ಉಳಿಸ್ಕೊಳ್ಳೋಣ ಅಂತ ಇದ್ದೀನಿ. ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ. ಬಾ, ಆ ಕೈ ಇಟ್ಕೋ. ಇದು ಕಾಲು ಕಾಲು ಉಲ್ಟಾ ಉಲ್ಟಾ ನೋಡು. ಆ ಕಾಲು ಇಟ್ಕೋಬೇಕು ನೀನು. ಓಕೆ, ನಾಟ್ ಬ್ಯಾಡ್. ಸದ್ಯ ಅರ್ಧ ಮರ್ಯಾದೆ ಬಂತು, ಆವಾಗಲೇ ಹೋಗಿದ್ದು. ಈಗ ನೆಕ್ಸ್ಟ್ ಪೋಸ್ ಇದು ಮಾಡ್ಬೋದು. ಕೂತ್ಕೊಂಡು ಚಪ್ಪಳೆ ಮಡಿಕೆ ಹಾಕ್ಕೊಂಡು ಟ್ವಿಸ್ಟ್. ಯಾವ ಕಡೆ ಯಾರು ಯಾರಾದರೂ ಓಕೆ. ಒಟ್ಟಿನಲ್ಲಿ ನಿಮ್ಮ ಲ್ಯಾಪ್ನ ಮುಟ್ಟಬೇಕು. Okay. I got it. I have to turn like this and I hold.
ಕರೆಕ್ಟಾ? ಇದು ಈಸಿ. ಈಸಿ ಇದು. ಏನೂ ಇಲ್ಲ. ಈಸಿ 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 ಎಲ್ಲ ಬರ್ತಿದೆ ಅಂತೆ. ಅಪ್ಪ ಎಷ್ಟು ವಾ. ಹಿಂಗೊಂದ್ಸಲ ಮಾಡಿಬಿಡೋಣ, ನಾನು ಮಾಡಿದ್ದೀನಿ ಅಂತ ಗೊತ್ತಾಗ್ಲಿ ಅಲ್ವಾ ಮತ್ತೆ. ಇಲ್ಲ ಅಲ್ಲ, ಈ ಕೈ ಆ ಕಡೆ. ಈ ಕಡೆನಾ? ಹಾಂ ಓಕೆ ಓಕೆ, ಸ್ಟ್ರೇಟು. ಡನ್ ಡನ್. ಇದು ನೀನು ಮೇಲೆ ಬರ್ತೀಯಾ? ಅದಕ್ಕೆ ಬೇಡ, ಅದಕ್ಕೆ ನೀನು ಮೇಲೆ ಬರೋಕ್ಕೆ ನೀನು ಹಿಡ್ಕೋಬೇಕು ಆ್ಯಕ್ಚುಲಿ. ನೀನು ಕೆಳಗಡೆ ಇರ್ತೀಯ ನನ್ನ ಮೇಲೆ. ನನಗೆ ಜೀವನದಲ್ಲಿ ಬದುಕಿ ಬಾಳಬೇಕು ಅಂತ ಆಸೆ ಇದೆ. ಈ ಥರ ರಿಸ್ಕ್ ತಗೊಳ್ಳಲ್ಲ. ಎಷ್ಟು ಚೆನ್ನಾಗಿದೆ. ಮತ್ತೆ ಏನಕ್ಕೆ ಚಾಲೆಂಜ್ ಕೊಟ್ಟೆ? ನಿಮಗೆ ಕೊಟ್ಟಿದ್ದತ್ತಿಗೆ ನನಗಲ್ಲ. ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ನ ಬಾಳ್ಗ. ಸರಿ, ಅಲ್ಲೂ ಇದೆ. ಈಗ ಇದು ಇಷ್ಟು ಪೋಸು ಫನ್ ಪೋಸಸ್. ಫನ್ನಿಗೆ ಮಾಡಿದ್ದು, ನಮಗೆ ಬರುತ್ತಾ ಇಲ್ವಾ ಅಂತ ನಾವೇ ಏನೋ ಟೆಸ್ಟ್ ಮಾಡ್ಕೊಂಡ್ವಿ ಅಷ್ಟೇ. ಅದು ಬಿಟ್ಟು ಏನೂ ಇಲ್ಲ, ನಮಗೂ ಬರಲ್ಲ, ಸ್ವಲ್ಪ ಸ್ವಲ್ಪ ಬರುತ್ತೆ. ಮೇ ಬಿ ನಾವು ಟ್ರೈ ಮಾಡಿ ಸ್ವಲ್ಪ ತುಂಬ ದಿನ ಎಕ್ಸ್ಪೀರಿಯನ್ಸ್ ಆಗಬೇಕು ಮಾಡಿ, ಆವಾಗ ಬರುತ್ತೆ. ಓಕೆ, ನಾವು ಎಷ್ಟು ಪೋಸಸ್ನ ಎಷ್ಟು ಕರೆಕ್ಟಾಗಿ ಮಾಡಿದ್ದೀವಿ ಅಂತ ಕಮೆಂಟ್ ಮಾಡಿ, ನಾವು ತಿಳ್ಕೊತೀವಿ ನಾವು ಎಷ್ಟು ಮಾಡಿದ್ದೀವಿ ಚೆನ್ನಾಗಿ ಅಂತ. ನಮಗೂ ಖುಷಿ ಆಗತ್ತೆ. ಆ್ಯಂಡ್ ಯಾರು ಚೆನ್ನಾಗಿ ಮಾಡಿದ್ರಿ ಅಂತ ನೀವೇನು ಹೇಳೋದು ಬೇಡ, ಅವಳಿಗೆ ಗೊತ್ತು. ನನಗೆ ಗೊತ್ತು. ಅತ್ತಿಗೆನೇ ಚೆನ್ನಾಗಿ ಮಾಡಿದ್ದು ಹೇಳ್ದೆ ಅಲ್ವಾ, ತುಂಬ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ಸ್ ಅತ್ತಿಗೆ. ಥ್ಯಾಂಕ್ ಯು. ಖುಷಿ ಆಯ್ತಾ? ನಾನು ಚೆನ್ನಾಗಿ ಮಾಡಿಲ್ಲ ಬಿಡಿ. ಓಕೆ, ತುಂಬ ದಿನ ಆಯಿತು ಹ್ಯಾಂಡ್ ಸ್ಟ್ಯಾಂಡ್ ಮಾಡಿ, ಬೇಕಂದರೆ ಅದು ಮಾಡಿ. ಅತ್ತಿಗೆ ಒಂದು ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತಾರೆ. ಅಲ್ಲ, ಹೆಡ್ ಸ್ಟ್ಯಾಂಡ್ ಆ್ಯಕ್ಚುಲಿ. ಹೆಡ್ ಸ್ಟ್ಯಾಂಡ್ ಹೆಡ್ ಸ್ಟ್ಯಾಂಡ್ ಮಾಡ್ತಾರಂತೆ. ಅವ್ರು ಮಾಡಲಿ, ನಾನು ನೋಡ್ತೀನಿ. ತುಂಬ ದಿನ ಆಯಿತು. ಹೆಲ್ಪ್ ಬೇಕಾ? ಬೇಡ, ನಾನು ದೂರ ಹೋಗ್ತೀನಪ್ಪ. ಎಸ್, ನೀವೆಲ್ಲರೂ ನೋಡಿದ್ರಿ ಅಲ್ವಾ. ಈಗ ಏನು ಪೋಸಸ್ನ ಕೊಟ್ವಿ, ಅದು ಎಷ್ಟು ಕರೆಕ್ಟಾಗಿ ಕೊಟ್ಟಿದ್ವಿ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು. ದಯವಿಟ್ಟು ನೀವು ಯಾರು ಮನೇಲಿ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಮಾಡಿ ಅಭ್ಯಾಸ ಇದ್ದರೆ ಮಾತ್ರ ಟ್ರೈ ಮಾಡಿ. ನಮಗೆ ಇಷ್ಟೇ ಬರೋದು. ಅಂದರೆ ನನಗೂ ಹೇಳ್ದೆ ಅಲ್ಲ, ನಾನು ಯೋಗ ಸ್ಕೂಲಲ್ಲಿ ಮಾಡ್ತಾ ಇದ್ದಿದ್ದು. ಈ ಥರ ಪೋಸಸ್ ಅಂತೂ ನಾನು ನಿಜವಾಗ್ಲೂ ಮಾಡಿಲ್ಲ, ನೋಡಿರೋದಷ್ಟೇ. ಇಷ್ಟೇ ಫ್ಲೆಕ್ಸಿಬಲ್ ಆಗೋದು ನನ್ನ ಬಾಡಿ. ನಾನು ಟ್ರೈ ಮಾಡ್ತೀನಿ ಇನ್ಮೇಲೆ ದಿನ, ವಾರಕ್ಕೊಂದ್ಸಲ ಆದರೂ ಯೋಗ ಕ್ಲಾಸಿಗೆ ಹೋಗ್ತೀನಿ, ನೀವು ಹೋಗಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಕಂಟೆಂಟ್. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ನೀವು ಯಾರಾದರೂ ಇದಕ್ಕಿಂತ ಚೆನ್ನಾಗಿ ಪೋಸ್ ಮಾಡಬೇಕು ಅಂತ ಏನು ಆಸೆ ಪಟ್ಟು ಏನಾದರೂ ಮಾಡಿದರೆ, ನಿಮಗೆ ಡಿಫ್ರೆಂಟಾಗಿ ಪೋಸಸ್ ಬರುತ್ತೆ ಅಲ್ಲ, ಅದನ್ನು ಬೇಕಿದ್ರೆ ನೀವು ನನಗೆ ಕಳಿಸ್ಬೋದು ಅಥವಾ ಟ್ಯಾಗ್ ಮಾಡ್ಬೋದು. ಆ್ಯಂಡ್ ಎಷ್ಟು ಚೆನ್ನಾಗಿ ಮಾಡಿದೆ, ಎಷ್ಟು ಇಷ್ಟ ಆಯಿತು ಅಂತ ಕಮೆಂಟ್ ಕೂಡ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಲವ್ ಯು ಆಲ್.